ಬಾಹುಬಲಿ ತರಾನೇ ಕ್ರೇಜ್ ಹುಟ್ಟಿಸೋ ಚಿತ್ರವೊಂದು ಬರಲಿದ್ಯಾ? ಸದ್ಯದ ಬೆಳವಣಿಗೆಗಳು ಹೌದು ಅನ್ನೋ ಸಂದರ್ಭಗಳನ್ನ ಸೃಷ್ಟಿ ಹಾಕಿವೆ. ಅಂದಹಾಗೆ ಈ ತರಹದ್ದೊಂದು ನಿರೀಕ್ಷೆ ಹುಟ್ಟುವುದಕ್ಕೆ ಕಾರಣವಾಗಿರೋದು ಮುನಿರತ್ನ ನಿರ್ಮಾಣದಲ್ಲಿ ಮೂಡಿ ಬರ್ತಿರೋ ಬಹುತಾರಾಗಣದ ಚಿತ್ರ ಕುರುಕ್ಷೇತ್ರ. ಕನ್ನಡದ ಸ್ಟಾರ್ ಹೀರೋಗಳೆಲ್ಲ ಒಂದಾಗ್ತಾರಂತೆ ಅಂತ ಕುತೂಹಲ ಹುಟ್ಟು ಹಾಕಿದ್ದು ಈ ಕುರುಕ್ಷೇತ್ರ ಚಿತ್ರ. ಕನ್ನಡದ ಅದ್ಯಾವ ಹೀರೋಗಳು ಇರ್ತಾರೋ ಗೊತ್ತಿಲ್ಲ, ಆದ್ರೆ ಈ ಚಿತ್ರದಲ್ಲಿ ದುರ್ಯೋಧನನ ಪಾತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಯ್ಕೆಯಾಗಿದ್ದಾರೆ. ನಾಗಣ್ಣ ನಿರ್ದೇಶನದ ಈ ಚಿತ್ರದಲ್ಲಿ ಸುದೀಪ್ ಸೇರಿದಂತೆ ಒಂದಷ್ಟು ಕನ್ನಡದ ಸ್ಟಾರ್ಗಳು ನಟಿಸ್ತಾರಂತೆ ಎಂಬ ಸುದ್ದಿ ಹರಡಿತ್ತು. ಆದ್ರೆ ಇದು ಸುಳ್ಳು ಎಂಬ ಗೊಂದಲದ ವಾತಾವರಣವೇ ಇದುವರೆಗೂ ಚಾಲ್ತಿಯಲ್ಲಿದೆ. ಈ ನಡುವೆ ಚಿತ್ರತಂಡ ತಣ್ಣಗೆ ಬೇರೆಯದ್ದೇ ಆದ ಪ್ಲಾನ್ ನಲ್ಲಿ ಬ್ಯುಸಿ ಆದಂತಿದೆ. ಒಂದು ಮೂಲದ ಪ್ರಕಾರ ಕನ್ನಡದ ಸ್ಟಾರ್ಗಳು ನಟಿಸುತ್ತಾರೆಂದಿದ್ದ ಆ ಪಾತ್ರಗಳಿಗೆಲ್ಲ ದಕ್ಷಿಣದ ಸೂಪರ್ ಸ್ಟಾರ್ ಗಳನ್ನ ಕರೆತರೋ ಪ್ರಯತ್ನನೂ ನಡೀತಿದೆ. ಹಾಗಾದ್ರೆ ಈ ಚಿತ್ರ ಬಿಗ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇದೀಗ ಭಾರಿ ಕಲೆಕ್ಷನ್ ದಾಖಲಿಸ್ತಿರೋ ಬಾಹುಬಲಿ ಚಿತ್ರ ಚಿತ್ರೀಕರಣವಾಗಿರೋದು ಇದೇ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿಯೇ. ಅದೇ ಬಾಹುಬಲಿ ಸೆಟ್ ನಲ್ಲೇ ದರ್ಶನ್ ಅವರ ಮೊದಲ ಫೋಟೋ ಶೂಟ್ ಕೂಡ ನಡೆದಿದೆ. ಇದು ಹೇಳಿ ಕೇಳಿ ಬಿಗ್ ಬಜೆಟ್ ಚಿತ್ರ, ದೊಡ್ಡ ತಾರಾಗಣನೂ ಇದೆ. ಹೀಗಾಗಿರೋದ್ರಿಂದ ಕುರುಕ್ಷೇತ್ರವು ಬಾಹುಬಲಿಯ ರೀತಿಯಲ್ಲಿ ಹವಾ ಸೃಷ್ಟಿ ಮಾಡುತ್ತಾ ಅನ್ನೋ ಸಹಜ ನಿರೀಕ್ಷೆ ಪ್ರೇಕ್ಷಕರಲ್ಲಿದೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ.